ಈ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರ 610ನೇ ಜಯಂತಿಯ ನಾಡಿನ ಸಮಸ್ತ ರೆಡ್ಡಿ ಕುಲ ಬಾಂಧವರಿಗೂ ಹಾಗೂ ನಾಡಿನ ಸಮಸ್ತ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೆ ಶುಭಾಶಯಗಳನ್ನು ಹೃದಯದಿಂದ ಕೋರುತ್ತೇನೆ. ಜೊತೆಗೆ ಜಾತಿ ವಿರುದ್ಧ, ಮೇಲು ಕೀಳು ವಿರುದ್ಧ ತನ್ನ ಜೀವನವನ್ನೇ ಬಲಿದಾನ ಕೊಟ್ಟಿರುವಂತಹ, ತನ್ನ ಜೀವನ ತ್ಯಾಗ ಕೊಟ್ಟು ಇಡೀ ಸಮಾಜಕ್ಕೆ ಕೇವಲ ಜಾತಿ ಅಂದರೆ ಒಂದು ಹೆಣ್ಣು ಒಂದು ಗಂಡು ಮಾತ್ರ ಅಂತೂ ತಿಳಿಸಿ ಕ್ರಾಂತಿ ಮಾಡಿರುವಂಥ ಅಣ್ಣ ಬಸವಣ್ಣವರ ಜಯಂತಿ ಕೂಡ ನಾನು ನಾಡಿನ ಸಮಸ್ತ ನಾಗರಿಕರಿಗೆ ಶುಭಾಶಯ ಕೋರ್ತೀನಿ. ಇವತ್ತಿನ ದಿವಸ ಭಾಳ ವಿಶೇಷ ದಿವಸ. ಕಾರಣ, ಎರಡು ಮಹಾತ್ಮರದ್ದು ಜಯಂತಿ ಏನಂದರೆ ಒಂದೇ ದಿವಸ ಕೂಡಿ ಬಂದಿರೋ ವಿಷಯ ತಮಗೆಲ್ಲ ತಿಳಿದಿರೋ ಹಾಗೆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಪರಿವಾರಕ್ಕೆ, ತನ್ನ ಸಮಾಜಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಹತ್ರ ಇಡೀ ನನ್ನ ಕುಲ ಬಾಂಧವರಿಗೆ ಯಾವಾಗಲೂ ಏನಂದರೆ ಅನ್ನಕ್ಕೆ ಕಡಿಮೆ ಬೀಳಬಾರ್ದು, ಅವ್ರು ಯಾವಾಗಲೂ ರೆಡ್ಡಿ ಅಂದರೆ ಬಂಗಾರ ಕಡ್ಡಿ ಆಗಿರ್ಬೇಕಂತೇಳಿ ಆ ತಾಯಿ ಒಂದು ಬೇಡಿಕೆ ಸಲುವಾಗಿ ಇವತ್ತು ನಾವು ಇರ್ತಕ್ಕಂಥ ರೆಡ್ಡಿ ಜನಾಂಗ ಎಲ್ಲ ಆ ತಾಯಿ ಆಶೀರ್ವಾದದಿಂದ ಇರೋ ಇದರಲ್ಲೇ ನಾವು ತೃಪ್ತಿಯಾಗಿ ಚೆನ್ನಾಗಿದ್ದೀವಿ. ಅದರಂತೆ ಇಡೀ ಜಗತ್ತಿಗೆ ಜಾತಿ ಯಾವುದೂ ಇಲ್ಲ, ಕೇವಲ ಮಾನವ ಜಾತಿ ಅಂಥೇಳಿ ನಮ್ಮ ಕಲ್ಯಾಣ ರಾಜ್ಯದ ನಾವು ಪ್ರಧಾನಿಗಳನ್ನೆಲ್ಲ ಅವರು ನಮಗೆ ರಾಜ್ಯರೇ. ಅಣ್ಣ ಬಸವಣ್ಣವರ ಕ್ರಾಂತಿ ನಮ್ಮ ಜಿಲ್ಲೆ ಒಳಗೆ ಭಾಳ ದೊಡ್ಡ ಕ್ರಾಂತಿ. ಬಸವಣ್ಣನ ನಾಡು ಅಂದರೆ ಅದು ಇಡೀ ಜಗತ್ತಿಗೆ ಒಂದು ಶ್ರೇಯಸ್ಸು, ಜಗತ್ತಿಗೆ ಒಂದು ಉದಾಹರಣೆ. ಅದಕ್ಕೆ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲ ಜನ್ಮಿಸಿದ್ದೀವಿ, ನಾವೆಲ್ಲ ಭಾಳ ಅದೃಷ್ಟವಂತರು. ಅದಕ್ಕೆ ನಾನು ನಿಮ್ಮ JK TV ಮುಖಾಂತರ ನಾಗರಿಕರಿಗೆ ಒಂದೇ ಕೇಳ್ಕೊಳ್ಳೋದು, ಅಣ್ಣ ಬಸವಣ್ಣವರ ವಚನಗಳು ಹೇಳೋದನ್ನು ಹೇಳಿದರೆ ಮಾತ್ರ ಸಾಕಾಗಲ್ಲ. ಅಣ್ಣ ಬಸವಣ್ಣವರ ವಚನಗಳ ಪ್ರಕಾರ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಬದುಕೋದನ್ನು ಎಲ್ಲಿ ತನಕ ಮಾಡೋದಿಲ್ಲ ಅಲ್ಲಿ ತನಕ ಆ ಮಹಾತ್ಮರಿಗೆ ಏನಂದ್ರೆ ಒಂದು ತೃಪ್ತಿ ಸಿಗೋಂಗಿಲ್ಲ. ಆ ಮಹಾತ್ಮರಿಗೆ ಏನಂದ್ರೆ ಅವ್ರಿಗೆ ಪಡೆದಿರುವಂಥ ಕಷ್ಟ ಅವರಿಗೆ ಎಲ್ಲೋ ಒಂದು ಕಡೆ ಸಂತೋಷ ಆಗಲ್ಲ ಅಂಥೇಳಿ ನಾನು ಹೇಳ್ತಾ, ಮತ್ತೊಂದು ಸಲ ಈ ಇಬ್ಬರು ಮಹಾತ್ಮರದೇನಂದ್ರೆ ನಮ್ಮ ನಾಡಿನ ಸಮಸ್ತ ಜನರಿಗೆ, ವಿಶೇಷವಾಗಿ ಹುಮನಾಬಾದ್ ಮತಕ್ಷೇತ್ರದ ಜನರಿಗೆ ಏನಂದ್ರೆ ನಾನು ಜಯಂತಿಯ ಶುಭಾಶಯಗಳನ್ನು ಕೋರ್ತೀನಿ. ನಮಸ್ಕಾರ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸುಟ್ಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ.